ನೀವೇನಾದ್ರೂ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಅನ್ನ ಬೈ ಮಾಡ್ತಾ ಇದ್ದೀರಾ, ಫ್ರಿಡ್ಜ್ ಬೈ ಮಾಡ್ತಾ ಇದ್ದೀರಾ, ಟಿವಿ ಬೈ ಮಾಡ್ತಾ ಇದ್ದೀರಾ, ಅಥವಾ ಯಾವುದೇ ಫೋನ್ಸ್ಗಳನ್ನ ಬೈ ಮಾಡ್ತಾ ಇದ್ದೀರಾ, ಈ ವಿಡಿಯೋನ ಮಿಸ್ ಮಾಡಿದಿರ ನೋಡಿ, ಆಮೇಲೆ ನೀವು ಬೈ ಮಾಡ್ಬೇಕಾ ಬೇಡವಾ ಈ ವಿಡಿಯೋದಲ್ಲಿ ಹೇಳ್ತೀವಿ. ಸರ್ ಹಾಗಿದ್ರೆ ನಾವು ಯಾವ ಟೈಮಲ್ಲಿ ನಾವು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಅನ್ನ ಬೈ ಮಾಡಬೇಕಾಗುತ್ತೆ, ಟಿವಿನ ಯಾವಾಗ ಬೈ ಮಾಡಬೇಕಾಗುತ್ತೆ, ಫ್ರಿಡ್ಜ್ನ ಯಾವ ಸಮಯದಲ್ಲಿ ಬೈ ಮಾಡಬೇಕಾಗುತ್ತೆ, ಸರ್ ಹಾಗಿದ್ರೆ ಆಫರ್ಸ್ಗಳನ್ನ ಕೊಡ್ತಾರೆ ಅದೆಲ್ಲ ಸುಳ್ಳ ಅಂತ ನೀವು ಕೇಳ್ತಿದ್ರೆ, ಎಸ್, ನಾವಿಲ್ಲಿ ಸ್ಕ್ಯಾಮ್ ಆಗಿದ್ದೀವಿ. ಸರ್ ಹಾಗಿದ್ರೆ ಯಾವ ಟೈಮಲ್ಲಿ ನಾನು ಗ್ಯಾಡ್ಜೆಟ್ಸ್ ಅನ್ನ ಬೈ ಮಾಡಬೇಕಾಗುತ್ತೆ, ಅಮೆಝಾನ್ ಅಲ್ಲಿ ಮಾಡ್ಲಾ, ಫ್ಲಿಪ್ಕಾರ್ಟ್ ಅಲ್ಲಿ ಮಾಡ್ಲಾ, ಅಥವಾ ಕ್ಯಾಶ್ ಬ್ಯಾಕ್ ಅಂತಾರಲ್ಲ ಅದು ನಿಜನಾ? ಸರ್ ನಾನು ಇವಾಗ ತಾನೇ 45,000 ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ ಫೋನು, ನಾಳೆ ನೋಡಿದ್ರೆ ಅದು 40,000 ರೂಪಾಯಿ ಬಂದ್ಬಿಟ್ಟಿರುತ್ತೆ, ಹೇಗೆ ಸರ್ ಇದು ಅಂದ್ರೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ. ನೀವೇನಾದ್ರೂ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ನ ಬೈ ಮಾಡುವಂತ ಸಮಯದಲ್ಲಿ ನಾನು ಹೇಳುವಂತ ಸಿಂಪಲ್ ಸ್ಟೆಪ್ ಅನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತ ನೀವು ಬೆವರು ಸುರಿಸಿ ದುಡ್ಡಿರುವಂತ ದುಡ್ಡನ್ನ ಖಂಡಿತ ಸೇವ್ ಮಾಡ್ಕೋಬಹುದು. ಅದು ಹೇಗೆ ಅಂತ ಹೇಳ್ತೀನಿ. ದಿಸ್ ಇಸ್ ಬಾಸ್ ವಾಲಾ ಡೈಲಿ, ನಾನು ಚಂದನ್. ನಮಸ್ಕಾರ ಫ್ರೆಂಡ್ಸ್. ನೀವು 50,000 ರೂಪಾಯಿ ಕೊಟ್ಟು ಒಂದು ಲ್ಯಾಪ್ಟಾಪ್ ಅನ್ನ ತಗೊಂಡಿರ್ತೀರಿ, ಮನೆಗೆ ಡಿಲಿವರಿ ಕೂಡ ಬಂದಿರುತ್ತೆ. ಆದ್ರೆ ಅದೇ ದಿನವೇ ಅಮೆಝಾನ್ ಚೆಕ್ ಮಾಡಿದಾಗ ಅದ್ರ ಬೆಲೆ 45,000 ರೂಪಾಯಿ ಇಳಿದಿರುತ್ತೆ. ಒಂದು 20,000 ರೂಪಾಯಿ ಫೋನ್ ಅನ್ನು ತಗೊಂಡಿರ್ತೀರಿ, ಮಾರನೇ ದಿನವೇ ಅದು 18,000 ರೂಪಾಯಿ ಬಂದಿರೋದನ್ನ ನೋಡಿ ಎಷ್ಟು ಬೇಜಾರಾಗಿರುತ್ತೆ ಹೇಳಿ. ಇನ್ನೊಂದು ದಿನ ವೆಯ್ಟ್ ಮಾಡಬೇಕಾಗಿತ್ತು ಅಂತ ಅನ್ಸಿರುತ್ತೆ. ನಿಮಗೂ ಅನುಭವ ಆಗಿರುತ್ತೆ. ಸಾವಿರಾರು ರೂಪಾಯಿ ಲಾಸ್ ಆದಾಗ ಆಗೋ ನೋವಿರೋದೆಲ್ಲ, ಯಪ್ಪ ಆ 2,000 3,000 ನಾವು ದುಡಿಯೋಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀವಿ ಹೇಳಿ. ಅದಕ್ಕೇ ಈ ವಿಡಿಯೋ ಮಾಡ್ತಿರೋದು, ನಿಮ್ಮ ಹಣ ಉಳಿಸ್ಕೊಳ್ಳೋಕ್ಕೋಸ್ಕರ. ಆನ್ಲೈನ್ ಶಾಪಿಂಗ್ ಅನ್ನೋದು ಕೇವಲ ಅದೃಷ್ಟದ ಆಟ ಅಲ್ಲ ರೀ, ಅದೊಂದು ಸೈನ್ಸ್. ಯಾವ ತಿಂಗಳು, ಯಾವ ವಾರ, ಅಷ್ಟೇ ಯಾಕೆ ಯಾವ ಟೈಮಲ್ಲಿ ಕ್ಲಿಕ್ ಮಾಡಿದ್ರೆ ಬೆಲೆ ಕಮ್ಮಿ ಇರುತ್ತೆ ಅನ್ನೋದನ್ನ ಡೇಟಾ ಕೂಡ ನಾನಿಲ್ಲಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕೊಡ್ತೀನಿ. ಬೆಸ್ಟ್ ಟೈಮ್ ಟು ಬೈ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಅಥವಾ ಯಾವುದಾದ್ರೂ ಆಗಿರ್ಬೋದು, ಅದ್ರ ಬಗ್ಗೆ ಪಕ್ಕಾ ಡೇಟಾ ಇಟ್ಕೊಂಡು ಇವತ್ತು ಮಾತಾಡೋಣ. ನಿಮ್ಮ ಕಷ್ಟದ ದುಡ್ಡಿನನ್ನ ಉಳಿಸುವಂತ ದಾರಿ ಹೇಳ್ತೀನಿ, ಬನ್ನಿ ಶುರು ಮಾಡೋಣ. ಎಸ್, ಮೊದಲನೇದಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಸೆಪ್ಟೆಂಬರ್ ಕೊನೆಯ ವಾರದಂದು ಅಥವಾ ಅಕ್ಟೋಬರ್ನ ಅಂತ್ಯದ ಒಳಗಡೆ ದಸರಾ ಮತ್ತು ದೀಪಾವಳಿ ಹಬ್ಬ ಅಂತೂ ಬಂದೇ ಬರುತ್ತೆ. ಆ ಟೈಮಲ್ಲಿ ಅಮೆಝಾನ್ ಜೊತೆಗೆ ಫ್ಲಿಪ್ಕಾರ್ಟ್ ಈ ರೀತಿಯ ಒಂದು ಅಪ್ಲಿಕೇಶನ್ಗಳಲ್ಲಿ ಬಿಗ್ ಸೇಲ್ ನಡೆಯುತ್ತೆ. ವರ್ಷದ ಒಟ್ಟು ಎಲೆಕ್ಟ್ರಾನಿಕ್ಸ್ ಮಾರಾಟದ 40% ಈ 2 ತಿಂಗಳಲ್ಲಿ ನಡೆಯುತ್ತೆ ಅಂತ ನಂಬ್ತೀರಾ? ಕಂಪನಿಗಳು ತಮ್ಮ ಹಳೆಯ ಸ್ಟಾಕ್ ಅನ್ನು ಖಾಲಿ ಮಾಡಲು ಮತ್ತು ಹೊಸ ಲಾಂಚ್ಗಳಿಗಾಗಿ ಜಾಗ ಮಾಡಿಕೊಳ್ಳಲು ಒಂದು ಭಾರಿ ಡಿಸ್ಕೌಂಟ್ ಅನ್ನು ಕೊಡುತ್ತೆ. ನೀವು ಟಿವಿ ಅಥವಾ ಫ್ರಿಡ್ಜ್ ಅನ್ನು ತಗೋಬೇಕಿದ್ರೆ ಈ ಟೈಮ್ ಒಂದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಡೇಟಾ ಸೀಕ್ರೆಟ್ ಅಂದ್ರೆ ಏನು? ಈ ಸೇಲ್ಗಳು ಶುರುವಾಗುವಾಗ ಮೊದಲು 24 ಗಂಟೆಗಳಲ್ಲಿ ಮಾತ್ರ ಬೆಲೆ ಅತಿ ಕಡಿಮೆ ಇರುತ್ತೆ. ಪ್ರೈಮ್ ಮೆಂಬರ್ಸ್ಗಂತೂ ಸೂಪರ್, ಮೊದಲೇ ಅವ್ರಿಗೆ ಅವಕಾಶ ಸಿಕ್ಬಿಟ್ಟಿರುತ್ತೆ. ಬೆಲೆ ಏರುವ ಮುಂಚೆನೆ ಸ್ಟಾಕೇ ಖಾಲಿ ಆಗೋಗಿರುತ್ತೆ. ಸೊ ಪ್ರೈಮ್ ಮೆಂಬರ್ಸ್ ಆಗಿರೋದ್ರಲ್ಲಿ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಪ್ಲಸ್ ಪ್ರೈಸ್ ಎನ್ಗಲ್ಲೂ ಕೂಡ ನಿಮಗೆ ಕಡಿಮೆ ಸಿಗುತ್ತೆ, ನೀವು ನಿಮ್ಮ ದುಡ್ಡನ್ನು ಉಳಿಸ್ಕೋಬಹುದು. ನಾವು ಸಾಮಾನ್ಯವಾಗಿ ನಾವು ಫ್ರೀ ಇರೋದು ಯಾವಾಗ ಹೇಳಿ? ಈ ಶನಿವಾರ ಮತ್ತೆ ಭಾನುವಾರ ಅಲ್ವಾ? ಹಾಗಾಗಿ ಅವತ್ತೇ ಶಾಪಿಂಗ್ ಮಾಡ್ತೀವಿ ಅಂದ್ರೆ ಡೇಟಾ ಪ್ರಕಾರ ನೀವು ಮಾಡ್ತಿರೋಂಥ ಮೊದಲನೇ ದೊಡ್ಡ ತಪ್ಪು. ಹೆಚ್ಚಿನ ಕಂಪನಿಗಳು ಬೆಲೆಯನ್ನ ಹೆಚ್ಚಿಸೋದು ಶನಿವಾರ ಮತ್ತೆ ಭಾನುವಾರವೇ. ಯಾಕೆ ಗೊತ್ತಾ? ಅವತ್ತು ಜಾಸ್ತಿ ಜನ ಆ್ಯಪ್ಗಳನ್ನು ಯೂಸ್ ಮಾಡ್ತಿರ್ತಾರೆ, ಪ್ಲಸ್ ನೋಡ್ತಾ ಇರ್ತಾರೆ ಏನನ್ನ ತಗೋಬೇಕು ಅಂತ. ಆದರೆ ಮಂಗಳವಾರ ಮತ್ತು ಬುಧವಾರ ಯಾವತ್ತಾದ್ರೂ ಚೆಕ್ ಮಾಡಿದ್ದೀರಾ ಆನ್ಲೈನ್ನ? ಎಸ್, ಆನ್ಲೈನ್ ಟ್ರಾಫಿಕ್ ಅವತ್ತು ತುಂಬಾನೇ ಕಮ್ಮಿ ಇರುತ್ತೆ. ಇದರಿಂದ ಬೆಲೆಗಳು ಕೂಡ ಸ್ಟೇಬಲ್ ಇರ್ತವೆ ಅಥವಾ ಸಣ್ಣ ಮಟ್ಟದ ಕೂಡ ಡ್ರಾಪ್ ಆಗಿರುವಂಥ ಚಾನ್ಸಸ್ ಹೆಚ್ಚಿರುತ್ತೆ. ಸೊ ವೀಕೆಂಡಲ್ಲಿ ಕಾರ್ಡ್ಗೆ ಹಾಕಿಟ್ಕೊಳ್ಳಿ. ನೆಕ್ಸ್ಟು ವೀಕ್ ಡೇಸಲ್ಲಿ ಅದನ್ನು ಚೆಕ್ ಮಾಡಿ ಕಮ್ಮಿ ಇತ್ತಾ ಪಟ್ ಅಂತ ಆರ್ಡರ್ ಮಾಡ್ಕೊಳ್ಳಿ. ಇದು ಒನ್ ಆಫ್ ದ ಗುಡ್ ಐಡಿಯಾ ಅಂತ ಹೇಳ್ಬೋದು. ಅಲ್ಲದೆ ಮಿಡ್ ನೈಟ್ ಮ್ಯಾಜಿಕ್ ಅಂತ ಒಂದಿದೆ ರೀ, ಅದ್ರ ಬಗ್ಗೆ ಕೂಡ ಹೇಳ್ತೀನಿ ನೋಡಿ. ಅಮೆಝಾನಲ್ಲಿ ಬೆಲೆಗಳು ಹೆಚ್ಚಾಗಿ ರಾತ್ರಿ 12 ಗಂಟೆಗೆ ಅಪ್ಡೇಟ್ ಆಗ್ತವೆ. ನೀವು ತಗೋಬೇಕು ಅನ್ಕೊಂಡಿದ್ದೀರಾ ವಸ್ತುವನ್ನ ರಾತ್ರಿ 12ರಿಂದ 1 ಗಂಟೆ ಮಧ್ಯದಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಆಫರ್ ಸಿಗೋ ಸಾಧ್ಯತೆ 80% ಇರುತ್ತೆ ರೀ. ಅಂದ್ರೆ 80% ಡಿಸ್ಕೌಂಟ್ ಅಲ್ಲ, ಕಮ್ಮಿ ಆಗಿರುವಂಥ ಚಾನ್ಸಸ್ 80% ಇರುತ್ತೆ. ಇನ್ನು ನೀವೇನಾದ್ರೂ ಲೇಟೆಸ್ಟ್ ಮಾಡೆಲ್ಗಳನ್ನ ಬೆನ್ನತ್ತೋರಲ್ಲ ಅಂದ್ರೆ ಇದು ನಿಮಗಾಗಿದೆ. ಎಲೆಕ್ಟ್ರಾನಿಕ್ಸ್ಗಳಲ್ಲಿ ಪ್ರತಿ ವರ್ಷ ಹೊಸ ಅಪ್ಡೇಟ್ಗಳಂತೂ ಬರ್ತಾನೆ ಇರ್ತವೆ, ಸಿಕ್ಕಾಪಟ್ಟೆ ಬರ್ತಾ ಇರುತ್ತೆ. ಉದಾಹರಣೆಗೆ iPhone 16 ಲಾಂಚ್ ಆದಾಗ iPhone 15 ಬೆಲೆ ಸಿಕ್ಕಾಪಟ್ಟೆ ಇಳಿದಿತ್ತು. ಜೊತೆಗೆ ಸ್ಯಾಮ್ಸಂಗ್ ಅಥವಾ ಆಪಲ್ನ ಹೊಸ ಫೋನ್ ಏನಾದ್ರು ಲಾಂಚ್ ಮಾಡುವಂಥ ಡೇಟ್ ಅನೌನ್ಸ್ ಮಾಡಿದ ತಕ್ಷಣ ನೀವು ಚೆಕ್ ಮಾಡ್ಕೊಳ್ಳಿ, ಹಳೆ ಮಾಡೆಲ್ಗಳ ಬೆಲೆ ನಿಜವಾಗ್ಲೂ ಕಮ್ಮಿ ಆಗಿರುತ್ತೆ. ಲಾಂಚ್ ಆದ ವಾರದ ಹಳೆಯ ಮಾಡೆಲ್ ಬೆಲೆ 10ರಿಂದ 15% ಕಮ್ಮಿ ಆಗಿರುತ್ತೆ. ಇದು ನೀವು ನಂಬಲೇಬೇಕಾಗಿರುವಂಥ ವಿಷಯ, ಕರೆಕ್ಟ್ ಅಲ್ಲ? ಬಿಕಾಸ್ ಲಾಂಚ್ ಮಾಡಿದಾಗ ಹಳೆ ಮಾಡೆಲ್ ಬೆಲೆ ಕಮ್ಮಿ ಆಗುತ್ತೆ. ನಮಗೆ ಬೆಲೆ ಕಮ್ಮಿ ಆಗಿದೆ ಅಂತ ಗೊತ್ತಾಗೋದು ಹೇಗೆ ಅಂತ ಕೆಲವರು ಕೇಳ್ತಾರೆ. ಅದಕ್ಕೆ 2 ಸೂಪರ್ ವೆಬ್ಸೈಟ್ಗಳನ್ನು ಹೇಳ್ತೀನಿ. 2 ಅಸ್ತ್ರಗಳನ್ನು ಬಳಸಿದ್ರೆ ಕಂಪನಿಗಳು ನಿಜವಾಗ್ಲೂ ನಿಮ್ಮನ್ನು ಮರಳು ಮಾಡೋಕ್ಕೆ ಸಾಧ್ಯವೇ ಇಲ್ಲ, ನೀವು ಸ್ಕ್ಯಾಮ್ ಆಗೋಕ್ಕೆ ಚಾನ್ಸ್ ಇಲ್ಲ ರೀ. ಮೊದಲನೇದು ಹೇಳ, KEEPA.com ಅಂದರೆ keepa.com ಅಂತ ಇದೆ. ಅಮೆಝಾನ್ನ ಇತಿಹಾಸವನ್ನು ಕಂಪ್ಲೀಟಾಗಿ ಬಿಚ್ಚಿಡುತ್ತೆ. ಒಂದು ಪ್ರಾಡಕ್ಟ್ ಕಳೆದ 3 ವರ್ಷಗಳಲ್ಲಿ ಯಾವಾಗ 10,000ಕ್ಕೆ ಬಂದಿತ್ತು, ಯಾವಾಗ 15,000ಕ್ಕೆ ಹೋಗಿತ್ತು ಅನ್ನೋದನ್ನ ಸಂಪೂರ್ಣ ಗ್ರಾಫ್ ನಿಮಗೆ ಸಿಕ್ಬಿಡುತ್ತೆ. ಬಿಕಾಸ್ ಆಗ ನಿಮಗೆ ಯಾವಾಗ ಕಮ್ಮಿ ಆಗಿತ್ತು ಗೊತ್ತಾಗುತ್ತೆ. ಪ್ರೈಸ್ ಬಿಫೋರ್, ಪ್ರೈಸ್ ಆಫ್ಟರ್
ಈ ಆ್ಯಪ್ಗಳಲ್ಲಿ ಲಿಂಕನ್ನು ಪೇಸ್ಟ್ ಮಾಡಿದ್ರೆ ಸಾಕು, ಆ ಪ್ರಾಡಕ್ಟ್ನ ಲಿಂಕನ್ನು ಪೇಸ್ಟ್ ಮಾಡಿದ್ರೆ ಅದು ನಿಮಗೆ ಯಾವಾಗ ಬೈ ಮಾಡಬೇಕು, ವೆಯ್ಟ್ ಮಾಡಲ ಅಂತ ಸಲಹೆ ಕೂಡ ಕೊಡುತ್ತೆ. ಒಂದು ವೇಳೆ ಇವತ್ತಿನ ಬೆಲೆ ಆ ವಸ್ತುವಿನಲ್ಲಿ ಏನಾದರೂ ಲೈಕ್ ಆಲ್ ಟೈಮ್ ಲೋ ಇತ್ತು ಅಂತಂದರೆ ಖಂಡಿತ ನೀವು ಖರೀದಿ ಮಾಡ್ಬೋದಲ್ವಾ, ಬಿಕಾಸ್ ಅದು ಸ್ಟೇಬಲ್ ಅದೇ ಪ್ರೈಸಲ್ಲೇ ಇತ್ತು ಅಂದರೆ ಏನು ಚೇಂಜ್ ಇಲ್ಲ. ಮತ್ತು ಅಥವಾ ಜಾಸ್ತಿ ಇತ್ತು ಕಮ್ಮಿ ಆಗುತ್ತೆ ಅಂದರೆ ವೆಯ್ಟ್ ಮಾಡ್ಬೋದು. ಇನ್ನೂ ಒಂದು ಸೀಕ್ರೆಟ್ ನಾನು ಹೇಳ್ತೀನಿ ನೋಡಿ, ಸೂಪರ್ ಸೀಕ್ರೆಟ್ ಇದು. ನೀವು ಒಂದು ವಸ್ತುವನ್ನು ಪದೇ ಪದೇ ಸರ್ಚ್ ಮಾಡ್ತಿದ್ದೀರಿ ಅಂದರೆ ಕಂಪನಿಯ ಆಲ್ಗರಿಥಮ್ ಪ್ರಕಾರ ನೀವು ಅದನ್ನು ತೊಗೊಳ್ತೀರಾ ಅಂತ ಗೊತ್ತಾಗುತ್ತೆ. ಆಗ ನೋಡಿ ಬೆಲೆಗಳು ಇಳಿಯೋ ಸಾಧ್ಯವೇ. ಸರ್ ಹಾಗಿದ್ರೆ ನಾವೇನು ಮಾಡೋದು? ಎಸ್, ನೀವೇನು ಮಾಡಬೇಕು ಅಂದರೆ ಶಾಪಿಂಗ್ ಮಾಡುವಾಗ ಪ್ರೈವೇಟ್ ಮೋಡ್ ಅಂತ ಏನು ಕರಿತೀವಿ ಅದನ್ನು ಬಳಸಿ, ಅಥವಾ ಬೇರೆ ಬೇರೆ ಅಕೌಂಟ್ಗಳು ಅಥವಾ ಬೇರೆ ಮೊಬೈಲ್ ನಂಬರ್ಗಳಿಂದ ನೀವು ಬೆಲೆಗಳನ್ನು ಚೆಕ್ ಮಾಡ್ಕೊಳ್ಳಿ. ಕೆಲವು ಹೊಸ ಯೂಸರ್ಸ್ಗಳನ್ನು ಬಂದಾಗ ಬೆಲೆ ಕಮ್ಮಿ ತೋರಿಸೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ ಅದ್ರ ಬಗ್ಗೆ ಗಮನ ಇಟ್ಕೊಳ್ಳಿ. ಇನ್ನು ಭಾರಿ ಡಿಸ್ಕೌಂಟ್ ಅಷ್ಟೇ ಅಲ್ಲ, ನೀವು ಕ್ಯಾಶ್ ಬ್ಯಾಕ್ ಕೂಡ ಪಡ್ಕೊಳ್ಬೋದು, ಇದರಿಂದ ಹಣ ಕೂಡ ಉಳಿಸ್ಕೋಬಹುದು. ನೋಡಿ, ಯಾವಾಗಲೂ ಕ್ರೆಡಿಟ್ ಕಾರ್ಡನ್ನು ಬಳಸ್ತಿರ್ತೀರಿ, ಶಾಪಿಂಗ್ ಮಾಡೋದು ನಿಮಗೆ ಗೊತ್ತೇ ಇರುತ್ತೆ ಹೇಗೆ ಮಾಡ್ಕೋಬೇಕು ಅಂತ. ಶಾಪಿಂಗ್ ಮಾಡೋದು ಲಾಭ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಅಮೆಝಾನಲ್ಲಿ ICICI ಅಥವಾ ಫ್ಲಿಪ್ಕಾರ್ಟ್ನಲ್ಲಿ ಆಕ್ಸಿಸ್ ಕಾರ್ಡ್ ಇದ್ದರೆ ಎಲೆಕ್ಟ್ರಾನಿಕ್ ಮೇಲೆ 5% ಡಿಸ್ಕೌಂಟ್ ಅಂತೂ ಸಿಕ್ಕೇ ಸಿಗುತ್ತೆ, ಅದು ನಿಮಗೂ ಗೊತ್ತಿರುವಂಥದ್ದೇ. ಜೊತೆಗೆ ಹಳೆ ಫೋನನ್ನು ನೀವು ಎಕ್ಸ್ಚೇಂಜ್ ಹಾಕಲು ಹೋದಾಗ ಸೇಲ್ ಮಾಡುವಂಥ ಸಂದರ್ಭದಲ್ಲಿ ಎಕ್ಸ್ಚೇಂಜ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಬರೀ 2,000 ರೂಪಾಯಿ ಸಿಗೋ ಜಾಗದಲ್ಲಿ ಹಳೆ ಫೋನನ್ನು ಸೇಲ್ ಮಾಡುವಂಥ ಸಮಯ ಬಂದಾಗ 4,000 ರೂಪಾಯಿ ಸಿಗೋ ಚಾನ್ಸಸ್ ಇರುತ್ತೆ, ಬಿಕಾಸ್ ನೀವು ವೆಯ್ಟ್ ಮಾಡಿ ಸೇಲ್ ಮಾಡಬೇಕಾಗತ್ತೆ. ಸೊ ಫ್ರೆಂಡ್ಸ್, ಇಷ್ಟೇ ರೀ, ಸಿಂಪಲ್ಲು. ನಾನು ಈಸಿಯಾಗಿ ಒಂದು ಲೈನ್ ಆನ್ಸರ್ ಅಂತ ಹೇಳ್ಬಿಡ. ಹಬ್ಬದಲ್ಲಿ ಸೇಲ್ಗಳನ್ನು ಮಿಸ್ ಮಾಡ್ಕೋಬೇಡಿ ನೀವು ತೊಗೊಳ್ಳುವಂಥವ್ರಾದರೆ. ವೀಕೆಂಡ್ ಬಿಟ್ಟು ವೀಕ್ ಡೇಸಲ್ಲಿ ಬೆಲೆಗಳನ್ನು ಚೆಕ್ ಮಾಡ್ಕೊಳ್ಳಿ. ಪ್ರೈಸ್ನ ಟ್ರ್ಯಾಕ್ ಮಾಡುವಂಥ ಅಪ್ಲಿಕೇಶನ್ಗಳನ್ನು ಇಟ್ಕೊಳ್ಳಿ. ಬ್ಯಾಂಕ್ ಆಫರ್ಸ್ಗಳನ್ನು ಆಗಾಗ ಚೆಕ್ ಮಾಡ್ಕೊಳ್ಳಿ. ಸೊ ಅವಾಗೇನಾಗುತ್ತೆ, ನಿಮ್ಮ ದುಡ್ಡು ನಿಮ್ಮ ಶ್ರಮದ ಫಲ, ಅದನ್ನು ಸುಮ್ಮನೆ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಆತರ ಬಿದ್ದು ದುಡ್ಡನ್ನು ವೇಸ್ಟ್ ಮಾಡ್ಕೋಬೇಡಿ. ಸ್ವಲ್ಪ ರಿಸರ್ಚ್ ಮಾಡಿರಿ, ಏನೋ ತೊಗೊಳ್ತೀರಂದ್ರೆ ಸ್ವಲ್ಪ ವೆಯ್ಟ್ ಮಾಡಿ, ರಿಸರ್ಚ್ ಮಾಡಿ, ಒಳ್ಳೆ ಆಫರ್ ಬಂದಾಗ ತೊಗೊಳ್ಳಿ. ಸ್ಮಾರ್ಟಾಗಿ ಶಾಪಿಂಗ್ ಮಾಡ್ಕೊಳ್ಳಿ. ಈ ಮಾಹಿತಿ ಏನಾದರೂ ನಿಮಗೆ ಹೊಸದು ಅನಿಸಿದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಯಾರು ಶಾಪಿಂಗನ್ನು ಮಾಡ್ತಾರೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ, ಸಾಧ್ಯವಾದರೆ ನಾನೇ ಪ್ರೈವೇಟಾಗಿ ರಿಪ್ಲೈ ಮಾಡ್ತೀನಿ. ಸೊ ಇದಾಗಿತ್ತು ಒಂದು ಸೂಪರ್ ವಿಡಿಯೋ ಅಂತ ಭಾವಿಸ್ತೀನಿ. ದಿಸ್ ಇಸ್ ಬಾಸ್ವಾಲಾ ಚಂದನ್ ಸೈನಿಂಗ್ ಆಫ್. ಬಾಯ್. ಬಾಸ್ವಾಲಾ, ಬಿ ದ ಬಾಸ್.